ಈ ಹೊತ್ತಿನ ಪವರ್ ಸ್ಟೋರಿಯಲ್ಲಿ ಮೊದಲ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಈ ಕುರ್ಚಿಯ ಜಟಾಪಟಿ ಕುರಿತು. ಆಲ್ರೆಡಿ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಆದರೆ ಅವರಿಬ್ಬರ ಬಣದವರು ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಈವನಲ್ಲೇ ಈ ಕುರ್ಚಿಯ ಮೇಲೆ ಕಣ್ಣಿಟ್ಟು 15 ದಿನಗಳ ಗಡುವು ಫಿಕ್ಸ್ ಮಾಡಲಾಗಿದೆ ಅನ್ನೋದು. ಅದಕ್ಕೆ ಕಾರಣ ಏನು? ಡಿ.ಕೆ. ಶಿವಕುಮಾರ್ ನಡೆ. ಬೆಳಗಾವಿಯಲ್ಲಿ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಗೇಮ್ ಆಡ್ತಾ ಇದ್ದಾರೆ ಅಂತೆ. ಯತೀಂದ್ರ ಶುರು ಮಾಡಿದ ಆಟವನ್ನ ಮುಗಿಸೋಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸದ್ಯಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಸೂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಇನ್ನೂ 15 ದಿನ ಯಾವುದೇ ಹೇಳಿಕೆಯನ್ನ ಕೊಡಬಾರದು ಅಂತ ಡಿ.ಕೆ. ತಾಕಿದಾರಂತೆ. ಬೆಳಗಾವಿ ಅಧಿವೇಶನದ ಮುಗಿಯೋ ತನಕ ಡಿ.ಕೆ. ಬಣ ಸೈಲೆಂಟ್ ಆಗಿರಬೇಕು ಅನ್ನುವಂಥ ಸಂದೇಶ. ಮೌನಕ್ಕೆ ಶರಣಾಗುವಂತೆ ಆಪ್ತರಿಗೆ ಡಿ.ಕೆ. ಶಿವಕುಮಾರ್ ಖಡಕ್ ಸಂದೇಶ ಕೊಟ್ಟಿದ್ದಾರಂತೆ. ಜನವರಿಯಲ್ಲಿ ಪಟ್ಟಕ್ಕಾಗಿ ರಿಯಲ್ ಪವರ್ ಗೇಮ್ ಶುರುವಾಗುತ್ತೆ. ಜನವರಿ ಬಳಿಕ ಮಾತಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಆಪ್ತ ಶಾಸಕರು ಹೇಳ್ತಾ ಇದ್ದಾರೆ. ಕುರ್ಚಿಯ ಬಗ್ಗೆ ಯಾರೂ ಮಾತಾಡಬಾರದು ಅಂತ ಸಿಎಲ್ಪಿ ಮೀಟಿಂಗ್ನಲ್ಲೂ ಕೂಡ ಸಿಎಂ ಎಚ್ಚರಿಕೆಯನ್ನ ಕೊಟ್ಟರು. ಯಾರೂ ಮಾತಾಡಬಾರದು ಸಿಎಂ ಕುರ್ಚಿಯ ಬಗ್ಗೆ ಅಂತಂದ್ರೆ ಇನ್ಯಾವತ್ತೂ ಮಾತಾಡಬಾರದು ಅನ್ನೋ ಅರ್ಥ. ಆದರೆ ಡಿ.ಕೆ. ಬಣ ಹೇಳ್ತಾ ಇರೋದೇನೋ ಅಥವಾ ಅರ್ಥ ಮಾಡ್ಕೊಂಡಿದ್ದೇನೋ ಗೊತ್ತಿಲ್ಲ. ಆದರೆ ಜನವರಿ ತನಕ ಅಂದ್ರೆ ಇನ್ನೊಂದು 15 ದಿನ ತನಕ ಸೈಲೆಂಟ್ ಆಗಿರ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದವರು. ಜ್ಞಾನೋದಯ ವರಿಷ್ಠರ ಸ್ಥಾನ ನೀವು ಯಾರೋ ತುಂಬಕ್ಕೆ ಹೋಗ್ಬೇಡಿ. ವರಿಷ್ಠರದೇ ಆದಂತ ಒಂದು ಗೌರವ ಇದೆ. ವರಿಷ್ಠರು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ವರಿಷ್ಠರ ಮಾತಿಗೆ ನಾವೆಲ್ಲರೂ ಬದ್ಧವಾಗಿರ್ಬೇಕಾಗ್ತದೆ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವ್ರು, ಇದಕ್ಕೆ ಸಲಹೆ ಕೊಡುವಂತವ್ರು, ಇದಕ್ಕೆ ತೀರ್ಮಾನ ಮಾಡುವಂತವ್ರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದಲ್ಲ. ಎಲ್ಲವೂ ವರಿಷ್ಠರು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ನೋಡಿ ಮತ್ತೊಂದು ಗೊಂದಲ ಇಲ್ಲಿ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತಬಣದವರು ಜನವರಿ ತನಕ ಸೈಲೆಂಟ್ ಆಗಿರ್ತೀವಿ ಅನ್ನೋ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ 15 ದಿನ ಆದ್ಮೇಲೆ ಮತ್ತೆ ಈ ವಿಚಾರ ಅಥವಾ ಈ ಚರ್ಚೆ ಮತ್ತೆ ಮುನ್ನೆಲೆಗೆ ಬರುತ್ತಾ? ಶರತ್, ಶಾಸಕಾಂಗ ಸಭೆ ಇರ್ಬೋದು ಅಥವಾ ಒಂದು ಡಿ.ಕೆ. ಶಿವಕುಮಾರ್ ಆಪ್ತರಲ್ಲಿ ಒಂದು ಕುತೂಹಲ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತೇಳಿ. ಡಿ.ಕೆ. ಶಿವಕುಮಾರ್ ಹೇಳಿದಿಷ್ಟೇ, ನೀವು ಯಾವುದೇ ಕಾರಣಕ್ಕೂ ಕೂಡ ಮಾತಾಡೋದು ಬೇಡ. ಅದಾಗ ಯತೀಂದ್ರ ಸಿದ್ದರಾಮಯ್ಯವ್ರು ಮಾತಾಡಿದ್ರು, ಓಕೆ ಅವರೀಗ ಪೂರ್ಣವಯಸ್ಸು ಸಿ ಎಂ ಅಂತೇಳಿ ಮಾತಾಡಿದ್ರು, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅದೇ ರೀತಿ ಬೇರೆ ಯಾವುದೇ ವಿಚಾರ ಇರಲಿ ಅಥವಾ ಡಿ.ಕೆ. ಶಿವಕುಮಾರ್ ಸಿ ಎಂ ಆಗ್ತಾರೆ ಅಂತೇಳಿ ಆ ಥರ ವಿಚಾರಗಳು ಯಾರು ಕೂಡ ಚರ್ಚೆ ಮಾಡೋದು ಬೇಡ ಅಂತೇಳಿ ಡಿ.ಕೆ. ಶಿವಕುಮಾರ್ ತಮ್ಮ ಆಪ್ತರ ಸಭೆಯಲ್ಲಿ ಹೇಳಿದ್ದಾರೆ. ಹೀಗಾಗಿ ಆಪ್ತರಿಗೂ ಕೂಡ ಶಾಕ್. ಏನು ಡಿ.ಕೆ. ಶಿವಕುಮಾರ್ ಇಷ್ಟೊಂದು ಕ್ಲಾರಿಟಿಯಾಗಿ ಈ ರೀತಿಯಾಗಿ ಹೇಳ್ತಾರೆ? ಮೊದಲ ಇಷ್ಟು ಕ್ಲಾರಿಟಿ ಕೊಡ್ತಾ ಇರಲಿಲ್ಲ. ಹೀಗಾಗಿ ಈಗ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಕ್ಲಾರಿಟಿ ಕೊಟ್ಟು ಈ ಸದನ ಮುಗಿಯೋವರೆಗೂ ನೀವು ಕಾದು ನೋಡ್ತಾ ಇರಿ, ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ನಮ್ಮ ಡ್ಯಾಮೇಜ್ ಮಾಡುತ್ತೆ. ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರ ಸಂಬಂಧಪಟ್ಟಂತೆ ಸಿಕ್ಕುವ ಸಮಯದಲ್ಲಿ ಅದನ್ನು ಹಾಳು ಮಾಡ್ಕೊಳ್ಬಾರ್ದು. ಹೀಗಾಗಿ ಯಾವುದೇ ರೀತಿಯಾಗಿ ಆಕ್ಷೇಪಗಳಿರ್ಬೋದು, ಜಟಾಪಟಗಳಿರ್ಬೋದು, ಯಾವುದನ್ನು ಕೂಡ ಮಾಡೋದು ಬೇಡ, ಸೈಲೆಂಟ್ ಆಗಿರಿ ಅಂತೇಳಿ ತಮ್ಮ ಆಪ್ತಿಗೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಡಿ.ಸಿ.ಎಂ ಆದೇಶದಂತೆ ಯಾರೂ ಕೂಡ ಸದನದಲ್ಲೂ ಮಾತಾಡ್ತಿಲ್ಲ. ನಿನ್ನೆ ಸಿಎಲ್ಪಿ ಸಭೆಯಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಹೇಳೋದಕ್ಕೆ ಕೊಟ್ಟಂತೆ ಹೇಳಿದಿರಲ್ಲ, ಆ ಹೇಳಿಕೆ ಸಂಬಂಧಪಟ್ಟಂತೆ ಅದನ್ನ ಎಲ್ಲರೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಅದನ್ನು ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಇದೆಲ್ಲ ಒಂದು ಕಡೆಯಾಗಿ ಡಿ.ಕೆ. ಆಪ್ತರು ಒಂದಿಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಇದಕ್ಕೆ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಏನೋ ಒಂದು ಭರವಸೆ ಕೊಟ್ಟಿದೆ, ಆ ಭರವಸೆಯಂತೆ ಈ ಒಂದು ಸದನ ಮುಗಿರೋರಿಗೆ ಕೂಡ ಕಾದಿ ಅದಾದ ಬಳಿಕ ದೆಹಲಿಗೆ ಬನ್ನಿ ಒಂದು ನಿರ್ಧಾರ ತೆಗೆದುಕೊಳ್ಳು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.